ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರಾಗಿದೆ ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಇನ್ನು ಮಕರ ರಾಶಿಯಲ್ಲಿ ಇರುವವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಮಕರ ರಾಶಿಯವರಿಗೆ ಆ ಗುರುವಿನ ಸಂಚಾರದ ನಂತರ ಒಂದು ಅದ್ಭುತವಾದ ವರ್ಷ. ಈಗ ಆಲ್ರೆಡಿ ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ಏನಾದರೂ ಹೊಸ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ರೆ ಕೆಲಸ ಸಿಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸನ ಗುರುತಿಸುವಂಥದ್ದು, ಗೌರವಿಸುವಂಥದ್ದು. ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಷ್ಟು ದಿವಸ ನಮಗೆ ಗೊತ್ತಾಗಲೇ ಇಲ್ವಲ್ಲ ಅಂತ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿರೋರೇ ನಿಮ್ಮನ್ನು ಗುರುತಿಸುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಸ್ನೇಹಿತರೆ. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಎಕ್ಸಾಮಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು, ಒಳ್ಳೆ ಮಾರ್ಕ್ಸ್, ಒಳ್ಳೆ ರೇಟಿಂಗ್ಸ್ ಬರುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಗುರುವಿನ ಸಂಚಾರದ ನಂತರ, ಅಂದರೆ ಗುರು ನಿಮ್ಮ 6ನೇ ಮನೆಯಿಂದ 7ನೇ ಮನೆಗೆ ಮತ್ತು 8ನೇ ಮನೆಗೂ ಕೂಡ ಗುರು ಸಂಚಾರ ಆಗುತ್ತೆ. 7ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ, ಅಂದರೆ ನಿಮಗೆ ಲಗ್ನಕ್ಕೆ ಗುರುವಿನ ಒಂದು ದೃಷ್ಟಿ ಅಂತ, ಅಂದರೆ ಗುರುವಿನ ಸಂಚಾರ ಆದ ನಂತರ ನಿಮಗೆ ಲಗ್ನಕ್ಕೆ ಗುರುವಿನ ಒಂದು ದೃಷ್ಟಿ ಬೀಳುತ್ತೆ. ಸೊ ಗುರುಬಲ ಬರುತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿಯಾದ ಸುದ್ದಿ, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು. ಮದುವೆ ಅಷ್ಟೇ ಅಲ್ಲ, ಗೃಹ ಪ್ರವೇಶ ಆಗಿರಬಹುದು, ಮನೆಯಲ್ಲಿ ಯಾವುದಾದರೂ ಹೋಮ ಹವನಗಳಾಗಿರಬಹುದು. ಈ ರೀತಿ ಎಲ್ಲ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ಒಂದು ಒಳ್ಳೆ ಬೆಳೆ ಸಿಗ್ತಾ ಇರುತ್ತೆ. ಬೆಳೆಗೆ ಒಂದು ಬೆಲೆ ಕೂಡ ಸಿಗುತ್ತೆ. ಅಂದರೆ ಅವ್ರು ಬೆಳೆದಿರೋ ಬೆಳೆಗೆ ಒಂದು ಬೆಲೆ ಸಿಗ್ತಾ ಇರುತ್ತೆ. ಸೊ ಇದೆಲ್ಲವೂ ಒಂದು ಖುಷಿಯಾದ ವಿಷಯನೇ ಆಗಿರುತ್ತೆ. ಗುರುವಿನ ಸಂಚಾರ ಅನ್ನೋದು ನಿಮಗೆ 8ನೇ ಮನೆಗೆ ಬಂದಾಗ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗುವಂಥದ್ದು, ಅಂದರೆ ಸ್ವಲ್ಪ ಶುಗರು ಸಂಬಂಧಪಟ್ಟಿರುವಂಥ ಕೆಲವು ಕಾಯಿಲೆಗಳು ಬರುವಂಥದ್ದು ಮೊದಲೇ ಇದ್ದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಒಳ್ಳೆಯ ಲಾಭ, ಅಧಿಕವಾದ ಲಾಭ ಬರೋದು, ಅಥವಾ ಅಧಿಕವಾಗಿ ಲಾಸ್ ಆಗುವಂಥದ್ದು, ಈ ರೀತಿಯೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅನಿರೀಕ್ಷಿತ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಈ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ, ಅಂದರೆ ನವೆಂಬರ್ ಸಮಯದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರೋದ್ರಿಂದ ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ನೀವೇನಾದರೂ ಮಾತಾಡಿದರೆ ಅದನ್ನು ಬೇಗ ತಪ್ಪು ತಿಳ್ಕೊತಾರೆ. ನಿಮ್ಮ ಮನೆಯಲ್ಲಿ ಏನೇ ಮಾತಾಡುತ್ತಿದ್ರೂ ತುಂಬ ರ್ಯಾಶ್ ಆಗಿ ಮಾತಾಡ್ತಾರೆ ಅನ್ನೋದು, ಅಥವಾ ಏನೋ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು ಅಂದ್ಕೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ರಾಹುವಿನ ಸಂಚಾರದ ನಂತರ ಲಗ್ನಕ್ಕೆ ಬಂದ ನಂತರ ಏನಾಗುತ್ತೆ ನೋಡಿ, ರಾಹು ಲಗ್ನದಲ್ಲಿ ಇದ್ದಾಗ ನೀವೇನಾದರೂ ಹೊಸ ಸಂಸ್ಥೆಗಳನ್ನು ಓಪನ್ ಮಾಡ್ತೀರಾ ಅಂತಂದರೆ ಅದು ತುಂಬ ಫೇಮಸ್ ಆಗುತ್ತೆ. ಬಹಳ ವರ್ಷಗಳ ಕಾಲ ಅದು ಉಳಿಯುವಂಥದ್ದಾಗಿರುತ್ತೆ. ಸೊ ಇದೊಂದು ಸದಾವಕಾಶ. ಮತ್ತು ನಿಮ್ಮ ಲಗ್ನಕ್ಕೆ ಬರೋದಕ್ಕೆ, ಅಂದರೆ ರಾಶಿಗೆ ಬರೋಕ್ಕೆ ಬಹಳಷ್ಟು ಸಮಯ, ಯಾಕಂದರೆ 18 ತಿಂಗಳ ಕಾಲ ರಾಹು ಅದೇ ಜಾಗದಲ್ಲಿ ಇರ್ತಾನೆ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಮತ್ತೆ 12 ಮನೆ ಸುತ್ತಾಕೊಂಡು ನಿಮ್ಮ ಮನೆಗೆ ಬರಬೇಕಾದ್ರೆ ಬಹಳ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಸಮಯ, ಅದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸೆಂಬರ್ ಮೇಲೆ ನಿಮಗೆ ರಾಹುವಿನ ಸಂಚಾರ ಸ್ಟಾರ್ಟ್ ಆಗುತ್ತೆ. ಈ ಸಮಯದ ನಂತರ ಯಾವುದಾದರೂ ಹೊಸ ಸಂಸ್ಥೆಗಳನ್ನು ಓಪನ್ ಮಾಡುವಂಥದ್ದು, ಅಥವಾ ಏನಾದರೂ ನ್ಯೂ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ಚಿರಶಾಶ್ವತವಾಗಿ ಉಳಿದುಕೊಳ್ಳುವಂಥದ್ದಾಗುತ್ತೆ. ಒಳ್ಳೆಯ ಹೆಸರು ಕೂಡ, ಗೌರವ ನಿಮಗೆ ಬರುತ್ತೆ. ಆದರೆ ಸ್ವಲ್ಪ ಆ ಥರದ ನಿರ್ಧಾರಗಳನ್ನು ತೊಗೊಂಡ್ಬಿಡ್ತೀರಾ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೆಲ್ತ್ ಇಶ್ಯೂಸ್ ಬರುತ್ತೆ, ಅಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ತಲೆನೋವು ಬರೋದು, ಕಣ್ಣು ನೋವು ಬರೋದು, ಸ್ಕಿನ್ ಡಿಸೀಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಿಕಾಷನ್ಸ್ ಆಗಾಗ ತಗೋತಾ ಇರಬೇಕು. ಡೆಸಿಷನ್ ಏನಾದರೂ ತಗೋತೀರಾ ಅಂತಂದರೆ ಅದು ಯಾವ ವಿಷಯದ ಬಗ್ಗೆ ನೀವು ಡೆಸಿಷನ್ ತಗೋತೀರೋ ಸ್ವಲ್ಪ ಅದರ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಅದಾದಮೇಲೆ ಕೆಲಸಗಳು ಮಾಡಿದರೆ ನಾನು ಏನು ಹೇಳಿದೆ ಆ ಥರದ ನಿರ್ಧಾರಗಳನ್ನು ನೆಗೆಟಿವಿಟಿ ಆಗುತ್ತೆ ಅಂತ, ಅದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸಬಹುದು. ಇನ್ನು ನಿಮ್ಮ ರಾಶಿಯಾಧಿಪತಿ 3ನೇ ಮನೆಯಲ್ಲಿ ಇರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ. ಆದರೆ ಹಾಗೆ ಸ್ವಲ್ಪ ಯಶಸ್ಸು ಸಿಗುತ್ತೆ ಅನ್ನೋದು ಅಷ್ಟೇ. ಆದರೆ ಅದ್ಭುತವಾದ ವರ್ಷ. ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಮುಂದೆ ಇರ್ತಾರೆ. ಹೆಲ್ತ್ ಡಿಸೀಸ್ ಸ್ವಲ್ಪ ಬರುತ್ತೆ, ಅಂದರೆ
ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಎಜುಕೇಷನ್ ಮಾಡ್ತಿರೋರಿಗೆ. ಬಿಟ್ಟರೆ ಆರೋಗ್ಯವಾದ ಏನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ರೈತರಿಗೆ ತುಂಬ ಚೆನ್ನಾಗಿರುತ್ತೆ, ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ತುಂಬ ಮುಂದಿರ್ತೀರ, ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತೀರ. ಅದ್ಭುತವಾದ ವರ್ಷ ಅಂತಲೇ ಹೇಳ್ಬೋದು ಈ 2026 ಮಕರ ರಾಶಿಗೆ. ಈ ವರ್ಷ ನಿಮಗೆ ಆರೋಗ್ಯ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಆ ಥರದ ನಿರ್ಧಾರಗಳನ್ನು ತಗೋಬೇಡಿ. ಇದೆಷ್ಟು ಮಾಡಿಕೊಂಡ್ರೆ ಸಾಕು. ಸ್ಪಿರಿಚುಯಲ್ ಟ್ರಾವೆಲ್ ಕೂಡ ಈ ವರ್ಷದಲ್ಲಿ ನೀವು ಮಾಡ್ತಾ ಹೋಗ್ತೀರಾ. ಆದರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಕೇತುವಿನ ಸಂಚಾರದ ನಂತರ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಬರ್ಬೋದು. ಅಂದರೆ ಅಂಥ ಮೇಜರಾಗಿ ಯಾವುದೂ ದೊಡ್ಡ ಪ್ರಾಬ್ಲಮ್ಗಳು ನಿಮಗೆ ಆಗೋದಿಲ್ಲ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆ ನಂತರ ಸ್ವಲ್ಪ ನಿರ್ಗತಿಕರಿಗೆ ನಿಮಗೆ ಕೈಯಲ್ಲಾಗಿರುವಂಥ ಸಹಾಯನ ಮಾಡಿ, ನಿಮ್ಮ ಕೈಯಲ್ಲಿ ಏನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡಿ. ಮೆಡಿಷನ್ ಕೊಡಿಸೋದು, ಸ್ವೆಟರ್ಸ್ ಕೊಡಿಸೋದು ಅಥವಾ ಊಟನ ಕೊಡಿಸೋದು, ವಯಸ್ಸಾಗಿರುವಂಥವರಿಗೆ ಅಥವಾ ಕಂಬಳಿ ಬಟ್ಟೆ ಕೊಡಿಸುವಂಥದ್ದು, ಈ ಥರ ಆಹಾರ ಪದಾರ್ಥಗಳನ್ನು ನಿರ್ಗತಿಕರಿಗೆ ಕೊಡಿಸುವಂಥದ್ದು, ಇದಿಷ್ಟನ್ನು ಮಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಜೀವನದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ಅದು ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಯುಗಾದಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಒಳ್ಳೆ ಫಲಗಳನ್ನು ನೀವು ಅನುಭವಿಸ್ತೀರ. ಯಾಕಂದರೆ ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ನಮಗೆ ಯುಗಾದಿ ಹಬ್ಬ. ಹಾಗಾಗಿ ಈ ಯುಗಾದಿ ಹಬ್ಬನ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮಕರ ರಾಶಿಯವ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ನಮ್ಮ ಕೈಲಾದರೆ ಬಡವರಿಗೆ ಸಹಾಯಧನ ಮಾಡೋಣ, ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೀವು ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಶನಿ ಮಹಾರಾಜ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ.